ಅವ್ರು ಯಾಕೆ ಹಠ ಹಿಡ್ಕೊಂಡು ಇಷ್ಟು ದಿನವರೆಗೂ ಸೈಟ್ ಕೊಡಲಿಲ್ಲ? ಆಯ್ತು, ಬಿಜೆಪಿಯಿಂದ ಪಾದಯಾತ್ರೆ ತೆಗೆದುಕೊಂಡವಲ್ಲ, ಅವತ್ತಾರ ಕೊಟ್ಟು ಬಿಡ್ಬೋದಿತ್ತಲ್ವಾ? ಇವ್ರದ್ದು ಸಮಾವೇಶ ಆಯ್ತಲ್ವಾ? ಆ ಸಂದರ್ಭದಲ್ಲಿ ಟಿವಿಗೆ ಇಂಟರ್ವ್ಯೂ ಕೂಡ ಕೊಟ್ಬಿಡ್ತೀನಿ, ಸರೆಂಡರ್ ಮಾಡ್ತೀನಿ ಅಂತ ಅವತ್ತಾರ ಕೊಟ್ಬಿಡ್ಬೋದಿತ್ತಲ್ವಾ? ಈಗ ನಿಮಗೆ ಕೇಸ್ ಎಲ್ಲ ಆಗಿ ಆದ ನಂತರ ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡಕ್ಕೆ ಹೋಗಿದ್ರಿ ಹಾಗಾದ್ರೆ ನೀವು? ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು, ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ FIR ರಿಜಿಸ್ಟರ್ ಆಗಿದೆ. ಈಗ ಇಡಿ ಬಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದೆ. ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದ್ರೆ ಇದನ್ನು ಯಾರು ಮೆಚ್ಚಲ್ಲ, ನಿಮ್ಮ ಆತ್ಮಸಾಕ್ಷಿನೂ ಮೆಚ್ಚಲ್ಲ. ಸರ್, ನಿನ್ನೆ ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ, ಒಬ್ಬ ಆಫೀಸರ್ ಬರೆದಿರುವಂಥ ಪತ್ರದಲ್ಲಿ ಅಂದಿ ಅನ್ನುವಂಥ ಪದವನ್ನು ಬಳಸ್ತಾರೆ. ನಾನು SITಯ ADGP ಚಂದ್ರಶೇಖರ್ ಅವರ ಲೆಟರ್ನ ಓದಿದೆ. ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ಈ ಅಧಿಕಾರಿಗಳು IAS ಇರ್ಬೋದು, IPS ಇರ್ಬೋದು, ಈ ಅಧಿಕಾರಿಗಳ ಉದ್ದಟತನ, ಸಾರ್ವಜನಿಕವಾಗಿ ಹೇಳಿಕೆ ಕೊಡುವಂಥದ್ದು ಇಂಥದ್ದೆಲ್ಲ ಶುರುವಾಗಿತ್ತು. ನಮ್ಮ ಮೈಸೂರಿನಲ್ಲಿ ಒಬ್ಬರು ಜಿಲ್ಲಾಧಿಕಾರಿ ಬಂದವರು, ಅವರ ಪ್ರತಿನಿತ್ಯನೂ ಕೂಡ ಹೇಳಿಕೆ ಕೊಡೋದ್ರಲ್ಲಿ ಕೂತಿದ್ರು. ಆಗ ನಿಮ್ಮ ಸರ್ವಿಸ್ ರೂಲ್ಸು ಈ ರೀತಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ನಾನು ಆಗ ಚೀಫ್ ಸೆಕ್ರೆಟರಿ ಗಮನಕ್ಕೆ ತಂದಿದ್ದೆ. ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಗಮನಕ್ಕೆ ತಂದೆ. ಆಗ ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರು ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿ ಯಾವುದೇ ಅಧಿಕಾರಿ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಸೂಚನೆಯನ್ನು, ನಿರ್ದೇಶನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವರ ಹತ್ರ ಒಂದಷ್ಟು ದಾಖಲೆಗಳಿರ್ಬೋದು. ಆಮೇಲೆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ, ಎಲ್ಲೆಲ್ಲಿ ಬೇನಾಮಿ ಕಂಪನಿಗಳು ಮಾಡ್ತಾರೆ, ಈ ರಾಜಕಾರಣಿಗಳಿಗಿಂತ ಅಧಿಕಾರಿಗಳೇ ಕರಪ್ಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೊಸದಾಗಿ ಹೇಳಬೇಕಂತ ಅಗತ್ಯ ಇಲ್ಲ. ಮೈಸೂರಿನಲ್ಲಿ ರಾಜಪಥ ಮಾಡ್ಬೇಕಾದ್ರೆ ನರಮ್ ದುಡ್ಡು ಬರಬೇಕಾದ್ರೆ ಎಲ್ಲೆಲ್ಲಿ ಕಂಪನಿಗಳಿಗೆ ಕೊಟ್ಟರು, ಆಗಿನ ಇದ್ದಂಥ ಅಧಿಕಾರಿಗಳು ಯಾವ ರೀತಿ ಹೊಡೆದಿದ್ದಾರೆ ಅಂತ ನಮಗೆ ಕೂಡ ಗೊತ್ತಿದೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೂ ಕೂಡ ಈಗ ಕೇಂದ್ರ ಸಚಿವರಾಗಿದ್ದಾರೆ, ಎಷ್ಟೋ ವಿಚಾರಗಳಿರ್ಬೋದು, ಡಾಕ್ಯುಮೆಂಟ್ಗಳಿರ್ಬೋದು ಅವ್ರ ಹತ್ರ ಇರ್ಬೋದು. ಹಾಗಾಗಿ ಚಂದ್ರಶೇಖರ್ ಬಗ್ಗೆ ಅವರು ಆಧಾರವಿಟ್ಕೊಂಡೇ ಅವರು ಅಲಿಗೇಷನ್ ಮಾಡಿರೋ, ಅಧಿಕಾರಿಗಳು ಈ ರೀತಿ ಮಾಡಿದರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಅವ್ರ ಬಗ್ಗೆ ಕುಮಾರಸ್ವಾಮಿ ಅವರು ಮಾಡಿರುವಂಥ ಅಲಿಗೇಷನ್ನು ಸತ್ಯಕ್ಕೆ ದೂರವಾಗಿದ್ರೆ ಚಂದ್ರಶೇಖರ್ ಅವರು ಡಿಫಮೇಷನ್ ಕೇಸ್ ಹಾಕ್ಲಿ, ಇಲ್ಲ ನಾನು ಸತ್ಯಸಂಧ, ನಾನು ಅಕ್ರಮ ಮಾಡಿಲ್ಲ ಅಂತ ಪ್ರೂವ್ ಮಾಡಲಿ. ಅದು ಬಿಟ್ಟು ಜಾರ್ಜ್ ಬರ್ನಾರ್ಡ್ ಶಾ ಅವರ ಕೋರ್ಟನ್ನು ಹಾಕಿ ಹಂದಿಗಳ ಜೊತೆ ಗುದ್ದಾಡಕ್ಕೆ ಹೋದ್ರೆ ಮೈ ಕೆಸರಂಟುತ್ತೆ, ಹಂದಿಗೆ ಮಜಾ ಸಿಗುತ್ತೆ ಅಂತ ಹೇಳಿ ಒಬ್ಬ ಕೇಂದ್ರ ಸಚಿವರನ್ನ ಈ ರೀತಿ ತುಚ್ಛವಾಗಿ ಹೇಳಿಕೆಯನ್ನು ಕೊಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನು ಇಶ್ಯೂ ಮಾಡಿದ್ದಾರೆ. ನಿಮ್ಮ ಕೆಳಗಡೆ ಇರುವಂಥ ಅಧಿಕಾರಿಗಳು ನಿಮ್ಮ ಮನೆ ಗುಲಾಮರಲ್ಲ ಚಂದ್ರಶೇಖರ್, ಯಾರಿಗೆ ನೀವು ಸ್ಟೇಟ್ಮೆಂಟ್ ಅನ್ನು ಇಶ್ಯೂ ಮಾಡಿದ್ರಿ? ಏನು ಅಧಿಕಾರಿಗಳು ನಿಮ್ಮ ಮನೆ ಕಾಯುವಂಥವ್ರು? ಅವರು ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಕೆಳಗಡೆ ಇರುವಂಥ ನಿಮಗೆ ಕೂಲಿ ಕಾರ್ಮಿಕರ, ಅವ್ರ ಸರ್ಕಾರಿ ಉದ್ಯೋಗಿಗಳವರು, ಅವರಿಗೆ ನೀವು ಬೋಧನೆ ಕೊಡುವಂಥದ್ದು. ಮೋರವರು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ 2.5 ಲಕ್ಷಕ್ಕಿಂತ ಅಧಿಕ ಮಾರ್ಜಿನಲ್ಲಿ ಗೆದ್ದು ಬಂದು ಇವತ್ತು ಕೇಂದ್ರ ಸಚಿವರಾಗಿರುವಂಥವ್ರು. ಅವ್ರ ಬಗ್ಗೆ ಏನು ಮಾತಾಡ್ತೀರಿ? ಆಮೇಲೆ ನೀವೇನು ಕರ್ನಾಟಕ ಕೇಡ್ರ್ ಆಫೀಸರಾ? ಹಿಮಾಚಲ್ ಕೇಡ್ರ್ ಆಫೀಸರ್ ನೀವು, ಆಂಧ್ರದವ್ರು ನೀವು. ಹಿಮಾಚಲ್ ಕೇಡ್ರ್ ನಿಮ್ಮ ಕೇಡ್ರ್ ಯಾವ ಕೊಡ್ತಾರೆ? ಏನು ಬೇಸಿಸ್ ಮೇಲೆ ಕೇಡ್ರ್ ಕೊಡ್ತಾರೆ? ನಿಮ್ಮ IPS ನಲ್ಲಿ ರ್ಯಾಂಕಿಂಗ್ ಮುಖಾಂತರ ಕೊಡ್ತಾರೆ. ನಿಮ್ಮ ಕಳಪೆ ರ್ಯಾಂಕಿಂಗ್ ಇದ್ದಿದ್ರಾಗ ನಿಮಗೆ ಹಿಮಾಚಲ್ ಪ್ರದೇಶ ಕೊಟ್ಟಿದ್ದಾರೆ. ಒಳ್ಳೆ ರ್ಯಾಂಕಿಂಗ್ ಇತ್ತಿದ್ರೆ ನಿಮಗೆ ಆಂಧ್ರ ಪ್ರದೇಶ, ಕರ್ನಾಟಕ ಸಿಗ್ತಾ ಇತ್ತು. ಕಳಪೆ ರ್ಯಾಂಕ್ ತಗೊಂಡು ಹಿಮಾಚಲ್ ಪ್ರದೇಶದ ನೀವು ಕೇಡ್ರದ ಆಫೀಸರ್ ಆಗಿ ಇಲ್ಲಿ ಕರ್ನಾಟಕಕ್ಕೆ ಡೆಪ್ಯುಟೇಷನ್ ಅಲ್ಲಿ ಬಂದ್ರು 4 ವರ್ಷ ಇರ್ಬೋದು. ನೀವು 25 ವರ್ಷದಿಂದ ಏನ್ ಮಾಡ್ತಿದ್ರಿ ನೀವು? ಯಾಕೆ ಕರ್ನಾಟಕದಲ್ಲಿದ್ದೀರಿ? ನಾನು ಚಂದ್ರಶೇಖರ್ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಒಬ್ಬ ಜನಪ್ರತಿನಿಧಿ ಬಗ್ಗೆ ಈ ರೀತಿ ಹಂದಿ ಈ ಥರದೆಲ್ಲ ತುಚ್ಛವಾದ ಮಾತುಗಳಿಂದ ನೀವು ನಿಂದಿಸುವಂಥದ್ದು ಇದೆಯಲ್ಲ, ಇದನ್ನು ನಾವು ಸಹಿಸಲ್ಲ. ಫಸ್ಟು ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ನಿಮಗೆ ಯಾವ ಅರ್ಹತೆನಿಲ್ಲ. ಬೆಟರ್ ಗೆಟ್ ಲಾಸ್ಟ್ ಫ್ರಮ್ ಕರ್ನಾಟಕ. ಫಸ್ಟ್ ಕರ್ನಾಟಕದಿಂದ ತೊಲಗಬೇಕು ನೀವು. ಕರ್ನಾಟಕದಲ್ಲಿ ಇರೋದಕ್ಕೆ ನೀವೇನು ಕರ್ನಾಟಕ ಕೇಡ್ರ್ ಆಫೀಸರ್ ಅಲ್ಲ ನೀವು. ಮತ್ತು ಕರ್ನಾಟಕದ ಯಾವುದೇ ರಾಜಕಾರಣಿ ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದರೆ ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ. ಜನಪ್ರತಿನಿಧಿಗಳ ಬಗ್ಗೆ ಅಧಿಕಾರಿಗಳು ಈ ರೀತಿ ಉದ್ದಟತನದಿಂದ ಲೆಟರ್ ಬರೆಯುವಂಥದ್ದು, ನಿಂದನಾತ್ಮಕ ಲೆಟರ್ ಬರೆಯುವಂಥದ್ದಕ್ಕೆ ರಾಜ್ಯ ಸರ್ಕಾರ ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಬರೆಯೋದನ್ನ ಇವತ್ತು ನೋಡಿ ನೀವು ಮಜಾ ತೊಗೊಳ್ತಾ ಇರ್ಬೋದು. ನಾಳೆ ನಿಮ್ಮ ಬಗ್ಗೆನೂ ಅದೇ ಪರಿಸ್ಥಿತಿ ಬರ್ಬೋದು. ಇನ್ನೊಬ್ಬ ಅಧಿಕಾರಿ ನಿಂತ್ಕೊಂಡು ಇದೇ ಥರ ಲೆಟರ್ ಬರೀತಾನೆ, ಇದೇ ಥರ ಇನ್ನು ನಿಮ್ಮನ್ನು ಹಂದಿ ಅಂತ ಕರೆದ್ರೆ ನಿಮಗೆ ನೀವು ಸಹಿಸ್ತೀರ? ಅವಾಗ ಒಂದು ವೇಳೆ BJP ಸರ್ಕಾರ ಇದ್ದು ನಿಮ್ಮ ಬಗ್ಗೆ ಇದೇ ರೀತಿ ನಿಂದನಾತ್ಮಕವಾಗಿ ಮಾತನಾಡಿದರೆ ನೀವು ಸುಮ್ಮನೆ ಇರ್ತಿದ್ರ? DK ಶಿವಕುಮಾರ್ ಅವರು ಇವಾಗ ಮಾತಾಡಿ ಸರ್. ನಿಮ್ಮ ಅಧಿಕಾರಿಯೊಬ್ಬ ಕೇಂದ್ರ ಸಚಿವರ ಬಗ್ಗೆ ಇಷ್ಟು ಹೀನಾತಿಹೀನವಾಗಿ ನಿಂದಿಸ್ತಾ ಇರೋದನ್ನು ನೀವು ನೋಡ್ಕೊಂಡು ಹೆಂಗೆ ಸುಮ್ಮನೆ ಇದ್ದೀರಿ? ನೀವು ನಮಗೂ ಅಧಿಕಾರ ಬರುತ್ತೆ. ಅವಾಗ ಯಾವುದೊಬ್ಬ ಅಧಿಕಾರಿ ಮುಖಾಂತರವಾಗಿ ಈ ರೀತಿ ಪತ್ರ ಬರೆಸಿದ್ರೆ, ನಿಮ್ಮ ಬಗ್ಗೆನೂ ಈ ರೀತಿ ಹೇಳಿಕೆ ಕೊಡಿಸಿದ್ರೆ ನಿಮ್ಮ ಮನಸ್ಸಿಗೆ ಸರಿ ಅನ್ಸುತ್ತಾ? ಅದು ಯಾಕಾಗಿ ಸುಮ್ಮನೆ ಇದ್ದೀರಿ? ಫಸ್ಟು ಕರ್ನಾಟಕ ಸರ್ಕಾರ
ಚಂದ್ರಶೇಖರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆಮೇಲೆ ತಕ್ಷಣಕ್ಕೆ ನಮಗೆ ಈ ವ್ಯಕ್ತಿಯ ಸೇವೆ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬೇಕು ಅವ್ರನ್ನ. ಆಮೇಲೆ ಚಂದ್ರಶೇಖರ್ಗೆ ಇದು ಎಚ್ಚರಿಕೆ, ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಕರ್ನಾಟಕದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಈಗ ಹಾಲಿ ಕೇಂದ್ರ ಸಚಿವರು, ನಮ್ಮ ಕನ್ನಡಿಗನ ಬಗ್ಗೆ ಹಂದಿ ಅಂತ ಕರಿಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದ್ಸರಿ ನೀವು ಇದೇ ರೀತಿ ನೀವು ನಿಂದನಾತ್ಮಕವಾಗಿ ಹೇಳಿಕೆನ ಕೊಟ್ರೆ ನಿಮ್ಮ ಸುಮ್ಮನೆ ಬಿಡಲ್ಲ. ಇದನ್ನ ನೀವು ಏನ್ ಬೇಕಾದ್ರೂ ಅಂತ ತಿಳ್ಕೊಳ್ಳಿ, ಎಚ್ಚರಿಕೆ ಅಂತಾರು ತಿಳ್ಕೊಳ್ಳಿ. ಆದ್ರೆ ನೀವು ಈ ರೀತಿ ಭಾಷೆನ ಬಳಕೆ ಮಾಡಿರುವಂಥದ್ದು, ನಿಮಗೇನು IPS ಯಾರು ಕೊಟ್ಟರು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮನ್ನು ಭಾಷೆ ಮೇಲೆ ಹಿಡಿತಾ ಇಲ್ವಾ ನಿಮಗೆ? ಇಷ್ಟೊಂದು ತುಚ್ಛವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಬಗ್ಗೆ, ಒಬ್ಬ ಕನ್ನಡಿಗನ ಬಗ್ಗೆ ಮಾತಾಡ್ತೀರಾ ನೀವು? ಹೋಗ್ರಿ ಆಂಧ್ರದಲ್ಲಿ ಹಂದಿಗಳು ಜಾಸ್ತಿ ಇರೋದು ಆಂಧ್ರದಲ್ಲೇ ಇದ್ದಾವೆ, ಅಲ್ಲಿಗೆ ಹೋಗಿ. ನೀವು ಇಲ್ಲಿ ಯಾಕೆ ಮಾತಾಡ್ತಿದ್ರಿ? ನೀವು ಒಬ್ಬ ಕೇಂದ್ರ ಸಚಿವರ ಬಗ್ಗೆ ನೀವು ಹಂದಿ ಅಂತೇಳಿ ಹೇಳ್ಬಿಟ್ಟು ಕಂಪೇರ್ ಮಾಡ್ತೀರಾ ನೀವು? ಜಾರ್ಜ್ ಬರ್ನಾರ್ಡ್ ಶಾದು ಕೋರ್ಟನ್ನು ಹೇಳ್ತೀರಾ ನೀವು? ವಿನ್ಸ್ಟನ್ ಚರ್ಚಿಲ್ ಕೋರ್ಟನ್ನು ನಾವು ಹೇಳ್ಬೋದು, ನಾವು ಇಂಡಿಯಾಕ್ಕೆ ಫ್ರೀಡಮ್ ಕೊಟ್ಟರೆ ಓನ್ಲಿ ರೋಕ್ಸ್ ಅಂಡ್ ರಾಬರ್ಸ್ ವಿಲ್ ರೂಲ್ ಅಂತಂತಿದ್ರು. ಈ ಇಂಪೀರಿಯಲ್ ಸಿಸ್ಟಮಲ್ಲಿ ಇವತ್ತೂ ಕೂಡ ರೋಕ್ಸ್ ಅಂಡ್ ರಾಬರ್ಸ್ ಯಾರು? ನೀವೇ ಅಡ್ಮಿನಿಸ್ಟ್ರೇಷನಲ್ಲಿ ಇರುವಂಥವ್ರು, ಅತಿ ಹೆಚ್ಚು ದುಡ್ಡು ಮಾಡಿರೋರು ನೀವೇ ಇರೋಂಥವ್ರು. ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ಡಿಫಾಮೇಷನ್ ಕೇಸ್ ಹಾಕಿ, ನೀವು ಸತ್ಯಸಂಧ ಆಗಿದ್ರೆ ನಾವು ಕೋರ್ಟಲ್ಲಿ ಫೈಟ್ ಮಾಡ್ತೀವಿ. ನಾನು 3 ಕೇಸನ್ನು ಡಿಫಾಮೇಷನ್ ಕೇಸ್ ಹಾಕಿದ್ದೀನಿ. ಹಾಗಂತ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಒಬ್ಬ ಕೇಂದ್ರ ಸಚಿವರನ್ನು ನಿಂದಿಸ್ತೀರಿ ಅಂತಂದ್ರೆ ನಿಮ್ಮ ಉದ್ದಟತನ ಎಷ್ಟಿರ್ಬೋದು? ಆಮೇಲೆ ಈ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಟ್ಟು ಈ ವ್ಯಕ್ತಿ ಮುಖಾಂತರ ಹೇಳಿಸಿದೆ. ನಾನು ಫಸ್ಟ್ ಚಂದ್ರಶೇಖರ್ಗೆ ಹೇಳ್ತೀನಿ, ಕರ್ನಾಟಕ ಕೇಡರ್ ಆಫೀಸರ್ ಅಲ್ಲ, ಕರ್ನಾಟಕ ಕೇಡರ್ ಆಫೀಸರ್ ಆಗಕ್ಕೆ ರ್ಯಾಂಕಿಂಗ್ ಕೂಡ ನಿಮಗೆ ಇರಲಿಲ್ಲ ಅವತ್ತು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ರಿ. ಇವತ್ತು ನೆಪ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದೀರಿ. ಮೊದಲು ಕರ್ನಾಟಕದ ಬಿಟ್ಟು ಖಾಲಿ ಮಾಡಿ ನೀವು ಹಿಮಾಚಲ ಪ್ರದೇಶಕ್ಕೆ ಹೋಗಿ.